ತಾವು ಮೂಲತಃ ಮಂಡ್ಯದವರು. ಮಂಡ್ಯ. ಇಲ್ಲಿ ಬಂದು ಅಂಗಡಿ ಮಾಡ್ಕೊಂಡಿದ್ದೀವಿ. ಅಂಗಡಿ ಸ್ವಾಮಿಗಳು ಕೃಷ್ಣರಾಜರು ಅಂತ ಇದ್ದರು. ಸ್ವಾಮಿಗಳ ಹತ್ರ ಮಾತಾಡ್ತಾ ಇರೋರು ಯಾವಾಗಲೂ. ಆಗ ಅವರು ಹೇಳಿ ನಮಗೆ ಅಂಗಡಿ ಕೊಡಿಸ್ಕೊಟ್ಟಿದ್ದು. ಯಾಕಮ್ಮ ಏನು ಕಷ್ಟ ಆಗಬೇಕು ಅಂತ ಕೇಳಿದ್ರು ಸ್ವಾಮಿಗಳು. ಅದಕ್ಕೆ ನನಗೆ 5 ಹೆಣ್ಮಕ್ಳವ್ರೆ, ನೀವು ಅನ್ನ ಕೊಟ್ಟರೆ ಇರ್ತೈತೆ, ಇಲ್ಲದೇ ಇದ್ರೆ ಕರ್ಕೊಂಡೋಗಿ ನೇತ್ರಾವತಿಗೆ ಹಾಕ್ಬಿಡ್ತಾಳೆ ಅಂತ ಹೆಂಗಸು ಅವಳು. ತಡೆಯೋ ಶಕ್ತಿ ಇಲ್ಲ ಅವಳಿಗೆ, ಗಂಡನಿಗೆ ದಮ್ಮು. ಇಂಥ ಪರಿಸ್ಥಿತಿಲಿದ್ದಾರೆ, ನೀವು ದಯಮಾಡಬೇಕು ಅಂತ ಬೇಡ್ಕೊಂಡ್ರು ಕೃಷ್ಣರಾಜು. ನಾನು ಕಾಲಿಡ್ಕೊಂಡೆ. ಇಲ್ಲಿ ಬೃಂದಾವನ ಹೋಟ್ಲಿತ್ತು, ಅದ್ರ ಪಕ್ಕದಲ್ಲೇ ನಮಗೆ ಕೊಟ್ಟಿದ್ದು. ಅವ್ರಿಗೆ ಇಲ್ಲ, ಈಗಲೂ ನೆನೆಸ್ಕೊತೀವಿ, ರಾತ್ರಿ ಹೊತ್ತು ನೆನೆಸ್ಕೊಂಡು ಮನೆಗೆ ಹೋಗ್ತೀವಿ. ಅನ್ನ ಕೊಟ್ರಿ ಸ್ವಾಮಿ ಅಂತ ಅವ್ರನ್ನ ಇಬ್ಬರನ್ನೂ ನೆನೆಸ್ಕೊತೀವಿ. ಇಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಕೊಡ್ತಾರೆ ಸ್ವಾಮಿಗಳು. ಯಾರು ಒಂದು 5 ಜನ ಬಂದರೆ ಅಯ್ಯಯ್ಯೋ ಈಗ ರಾತ್ರಿಗೆ ಏನು ಮಾಡೋದು, ಬೆಳಗ್ಗೆಗೆ ಏನು ಮಾಡೋದು ಅಂತ ಒದ್ದಾಡ್ತೀವಿ. ಎಷ್ಟು ಕೋಟಿ ಜನ ಬಂದರೂ ಅನ್ನದಾನ ಮಾಡ್ತಾರೆ. ಇವಾಗ ಅದೇ ಹೆಗ್ಡೆ ಅವ್ರ ಬಗ್ಗೆ ಅಪಪ್ರಚಾರ, ಬೇಡದು ಕೆಟ್ಟದೆಲ್ಲ ಮಾತಾಡ್ತಾರೆ, ಏನು ಹೇಳ್ತೀವಿ? ಯಾರು ನಮ್ಮ ಇದ್ರಿಗೆ ಮಾತಾಡಿದ್ರು ಬಿಡಲ್ಲ, ಯಾರೂ ಮಾತಾಡಲ್ಲ ಸ್ವಾಮಿ. ಅವ್ರ ಜುಟ್ಟೆ ಇಟ್ಕೊಂಡ್ಬಿಡ್ತೀನಿ ಕೋಪ ಬಂದರೆ. ಅಮ್ಮ ನಮಸ್ತೆ, ತಮ್ಮ ಹೆಸರು? ಸುವರ್ಣಮ್ಮ. ತಾವು ಎಷ್ಟು ವರ್ಷ ಆಯ್ತು ಅಮ್ಮ ಇಲ್ಲಿ ಧರ್ಮಸ್ಥಳದಲ್ಲಿ? ನಾವು ಬಂದು 45 ವರ್ಷ ಆಯಿತು. ಎಲ್ಲಿಂದ ಬಂದು? ಮಂಡ್ಯ. ತಾವು ಮೂಲತಃ ಮಂಡ್ಯದವರು. ಮಂಡ್ಯ. ಇಲ್ಲಿ ಬಂದು ಅಂಗಡಿ ಮಾಡ್ಕೊಂಡಿದ್ದೀರಿ. ಅಂಗಡಿ ಸ್ವಾಮಿಗಳು ಕೃಷ್ಣರಾಜರು ಅಂತ ಇದ್ದರು. ಸ್ವಾಮಿಗಳ ಹತ್ರ ಮಾತಾಡ್ತಾ ಇರೋರು ಯಾವಾಗಲೂ. ಆಗ ಅವರು ಹೇಳಿ ನಮಗೆ ಅಂಗಡಿ ಕೊಡಿಸ್ಕೊಟ್ಟಿದ್ದು. ಅಂದರೆ ಆಗಲ್ಲ ನಮಗೆ ನೆನೆಸ್ಕೊಂಡಾಗ. ಯಾಕಮ್ಮ ಏನು ಕಷ್ಟ ಆಗಬೇಕು ಅಂತ ಕೇಳಿದ್ರು ಸ್ವಾಮಿಗಳು. ಅದಕ್ಕೆ ನನಗೆ 5 ಹೆಣ್ಮಕ್ಳವ್ರೆ, ಇದು ಒಂದು ಹೆಣ್ಣು ಮಗು, ನೀವು ಅನ್ನ ಕೊಟ್ಟರೆ ಇರ್ತೈತೆ, ಇಲ್ಲದೇ ಇದ್ರೆ ಕರ್ಕೊಂಡೋಗಿ ನೇತ್ರಾವತಿಗೆ ಹಾಕ್ಬಿಡ್ತಾಳೆ ಅಂತ ಹೆಂಗಸು ಅವಳು. ತಡೆಯೋ ಶಕ್ತಿ ಇಲ್ಲ ಅವಳಿಗೆ, ಗಂಡನಿಗೆ ದಮ್ಮು. ಇಂಥ ಪರಿಸ್ಥಿತಿಲಿದ್ದಾರೆ, ನೀವು ದಯಮಾಡಬೇಕು ಅಂತ ಬೇಡ್ಕೊಂಡ್ರು ಕೃಷ್ಣರಾಜರು. ನಾನು ಕಾಲಿಡ್ಕೊಂಡೆ. ಆಯಿತು. ಇಲ್ಲಿ ಬೃಂದಾವನ ಹೋಟ್ಲಿತ್ತು, ಅದ್ರ ಪಕ್ಕದಲ್ಲೇ ನಮಗೆ ಕೊಟ್ಟಿದ್ದು. ಅವ್ರು ಮಾತಾಡಿ ಏನು ಪ್ರಯೋಜನ ಇಲ್ಲ ಬಿಡಿ. ಕ್ಷೇತ್ರದ ವತಿಯಿಂದನೇ ನಿಮ್ಗೆ ಅಂಗಡಿ ಮಾಡಿ ಕೊಟ್ಟಿರೋ? ಕ್ಷೇತ್ರದ ವತಿಯಿಂದನೇ ಸ್ವಾಮಿಗಳೇ ಕೊಟ್ಟಿದ್ದು, ಹೆಗ್ಡೆಯವರೇ ಕೊಟ್ಟಿದ್ದು. ಅವ್ರ ಹತ್ರ ಮಾತಾಡಲಿಕ್ಕೆ ದಿನ ಬರೋರು. ಮಕ್ಕಳು ಅವ್ರ ಬುಂಡೆ ಗಿಂಡೆ ಎತ್ತಾಕೋರು ಸ್ವಲ್ಪ. ಅವಾಗ ಬೇಡ ಕಣ್ರೋ, ನೀವೇನು ಎತ್ತಬೇಡಿ, ನೀವು ಸುಮ್ಮನೆ ಇರಿ ಅಂದರು. ನಮ್ಮ ಮಕ್ಕಳು ಕೇಳ್ತಾ ಇರಲಿಲ್ಲ. ದೊಡ್ಡವನು ಚಿಕ್ಕವನು ಅವರು ಎಲ್ಲ ಎತ್ತಾಕೋದು, ಕಸ ಗುಡಿಸೋದು, ಶಾಲೆಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದು ಅವ್ರ ಕೈಲಿ ನೋಡೋಕ್ಕಾಗದೆ ನಮಗೆ ಸ್ವಾಮಿಗಳಿಗೆ ಹೇಳಿ ಖುದ್ದಾಗಿ ಈಸ್ಕೊಟ್ಟಿದ್ದು. ಅವ್ರಿಗೆ ಇಲ್ಲ, ಈಗಲೂ ನೆನೆಸ್ಕೊತೀವಿ, ರಾತ್ರಿ ಹೊತ್ತು ನೆನೆಸ್ಕೊಂಡು ಮನೆಗೆ ಹೋಗ್ತೀವಿ. ಅನ್ನ ಕೊಟ್ರಿ ಸ್ವಾಮಿ ಅಂತ ಅವ್ರನ್ನ ಇಬ್ಬರನ್ನೂ ನೆನೆಸ್ಕೊತೀವಿ. ನೀವು ಅವತ್ತು ಊರು ಮಂಡ್ಯದಿಂದ ಬಂದವರು ಮತ್ತು ಇಲ್ಲೇ ಇದ್ದೀರಿ? ಇಲ್ಲೇ ಇದ್ದೀವಿ ಸ್ವಾಮಿ. ಇಲ್ಲೇ ಅನ್ನ ತಿನ್ಕೊಂಡು ನನ್ನ ಮಕ್ಕಳನ್ನ ಎಲ್ಲರನ್ನೂ ಸಾಕಿ 2 ಹೆಣ್ಮಕ್ಳು ಮದುವೆ ಮಾಡಿ, ಇವನು ಚಿಕ್ಕ ಮಗಳನ್ನ ಮಾಡ್ದ, ದೊಡ್ಡವನು ಇವನು ಇನ್ನೆಲ್ಲರೂ ಸೇರಿ ದೊಡ್ಡ ಮಗಳನ್ನ ಮಾಡಿದ್ರು. ಎಲ್ಲರಿಗೂ ಮದುವೆ ಆಗಿ ಎಲ್ಲ ಮಕ್ಕಳವ್ರೆ. ಇವಾಗ ಅದೇ ಹೆಗ್ಡೆ ಅವ್ರ ಬಗ್ಗೆ ಅಪಪ್ರಚಾರ, ಬೇಡದು ಕೆಟ್ಟದೆಲ್ಲ ಮಾತಾಡ್ತಾರಮ್ಮ, ಏನು ಹೇಳ್ತೀವಿ? ಯಾರು ನಮ್ಮ ಇದ್ರಿಗೆ ಮಾತಾಡಿದ್ರು ಬಿಡಲ್ಲ, ಯಾರೂ ಮಾತಾಡಲ್ಲ ಸ್ವಾಮಿ. ಅವ್ರ ಜುಟ್ಟೆ ಹಿಡ್ಕೊಂಡ್ಬಿಡ್ತೀನಿ ಕೋಪ ಬಂದರೆ ಅಂತ. ಯಾರೂ ನಮ್ಮ ಹತ್ರ ಮಾತಾಡಿಲ್ಲ. ಸ್ವಲ್ಪ ಅವರು ಸೂಕ್ಷ್ಮ ಆದರು ಅಂದರೆ ಅವ್ರ ಹತ್ರ ಮಾತಾಡಲ್ಲ. ಆಮೇಲೆ ಬನ್ನಿ ಹೋಗಿ ಅಂತ ಕಳಿಸ್ತೀನಿ. ಅಂಥವ್ರ ಹತ್ರ ಮಾತಾಡಿ ಏನು ಪಾಪನೇ ಬರೋದು? ನನಗೆ ಮಾತೇ ಬರಲ್ಲ, ಹೋಗು ಅಂತೀನಿ. ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಯಾರು ಮಾತಾಡೋಕ್ಕೆ ನನ್ನ ಹತ್ರ ಬರಲಿಲ್ಲ. ಅವರು ಸುದ್ದಿ ಎತ್ತಿದ್ರು ನಾನು ಬಿಡಲ್ಲ. ಇಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಕೊಡ್ತಾರೆ ಸ್ವಾಮಿಗಳು. ಯಾರು ಒಂದು 5 ಜನ ಬಂದರೆ ಅಯ್ಯಯ್ಯೋ ಈಗ ರಾತ್ರಿಗೆ ಏನು ಮಾಡೋದು, ಬೆಳಗ್ಗೆಗೆ ಏನು ಮಾಡೋದು ಅಂತ ಒದ್ದಾಡ್ತೀವಿ. ಎಷ್ಟು ಕೋಟಿ ಜನ ಬಂದರೂ ಅನ್ನದಾನ ಮಾಡ್ತಾರೆ. ಎಲ್ಲ ದೂರದಿಂದ ಎಲ್ಲ ಬರ್ತಾರಮ್ಮ, ಅದಕ್ಕೆ? ಹೌದು, ಬರ್ತಾರೆ, ಮಾತಾಡ್ತಾರೆ. ಒಳ್ಳೇದಾಗಿ ಮಾತಾಡೋರ ಹತ್ರ ಮಾತಾಡ್ತೀನಿ. ಇಲ್ಲದೆ ಹೋದರೆ ನಮ್ಮ ಮಗ ಬರ್ತಾನೆ, ಬೈತಾನೆ, ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ. ಇನ್ನು ಅವ್ರಿಗೆ ಹೇಳಿ ಏನು ಪ್ರಯೋಜನ? ಎಷ್ಟೊಂದು ಜನ ಒಂದೊಂದು ಥರ ಅಲ್ಲ ಸ್ವಾಮಿ, ಏನೇನೋ ಕಷ್ಟ ಎಲ್ಲ ಹೇಳೋಕ್ಕೆ ಬರ್ತಾರೆ. ನನ್ನ ಕಳ ಬತ್ತೈತೆ,
ನನ್ನ ಮಗ ಬರ್ತಾನೆ, ನನ್ನ ಬೈತಾನೆ, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ ಓಡಿಸ್ತೀನಿ ಸ್ವಾಮಿ. ಸುಮ್ಮನೆ ಹೇಳಲ್ಲ, ನಿಜನೇ ಹೇಳೋದು. ಅಂಥವ್ರದ್ದೆಲ್ಲ ಕೇಳೋಕ್ಕಾಗಲ್ಲ. ಅವರು ಮಾಡಿದ್ದಕ್ಕೆ ಅವ್ರು ಅನುಭವಿಸ್ತಾರೆ. ಅಷ್ಟು ಸುಲಭ ಅಲ್ಲ ಇಲ್ಲಿ. ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಬಿಡೋಲ್ಲ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅತಿ ಮಾಡಿದ್ರೆ ಅದು ಇನ್ನೊಂದು ಥರ ಹೊಡಿತಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.